ನಾಲ್ಕನೇ ಅಧ್ಯಾಯದ 38ನೇ ಶ್ಲೋಕ. ಇದು ಬಹಳ ಪ್ರಸಿದ್ಧವಾದ ಶ್ಲೋಕ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಿಂ ಕಾಲೇನ ಆತ್ಮನಿವಿಂದತಿ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧಿಂ ಕಾಲೇನ ಆತ್ಮನಿ ವಿಂದತಿ. ಮತ್ತೆ ಎಲ್ಲ ಶ್ಲೋಕಗಳು ಅಷ್ಟೇ, ಕೊನೆಯ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಶ್ಲೋಕಗಳು ಕೂಡ ಜ್ಞಾನವನ್ನ ವರ್ಣನೆ ಮಾಡ್ತಕ್ಕಂಥದ್ದು, ಜ್ಞಾನವನ್ನ ಪ್ರಶಂಸೆ ಮಾಡ್ತಕ್ಕಂಥ ಎಲ್ಲ ಶ್ಲೋಕಗಳಾಗಿದ್ದಾವೆ. ಯೋಗ ಜ್ಞಾನೇನ ಸದೃಶಂ ಪವಿತ್ರಂ ಇಹ ನ ವಿದ್ಯತೆ. ಜ್ಞಾನಕ್ಕೆ ಸದೃಶವಾಗಿರ್ತಕ್ಕಂಥದ್ದು, ಜ್ಞಾನದಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಜಗತ್ತಿನಲ್ಲಿ ಯಾವುದೂ ಕೂಡ ಇಲ್ಲ. ನಹಿ ಜ್ಞಾನೇನ ಸದೃಶಂ, ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಸದೃಶವಾಗಿರುವಂಥದ್ದು ಇಹ. ಇಹ ಅಂದ್ರೆ ಇಲ್ಲಿ ಈ ಜಗತ್ತಿನಲ್ಲಿ ಯಾವುದೂ ಕೂಡ ಇಲ್ಲ. ಈಗ ನೋಡಿ, ಭೂಮಿ ಪವಿತ್ರವಾದದ್ದಲ್ವಾ, ನೀರು ಪವಿತ್ರ, ಬೆಂಕಿ ಪವಿತ್ರ, ಗಾಳಿ ಪವಿತ್ರ, ಆಕಾಶ ಪವಿತ್ರ, ಎಲ್ಲವೂ ಪವಿತ್ರ. ಆದರೆ ಜ್ಞಾನದಷ್ಟು ಪರಮ ಪವಿತ್ರವಾದದ್ದು ಯಾವುದೂ ಇಲ್ಲ. ಯಾಕಂದ್ರೆ ಭೂಮಿಯನ್ನ ಮುಟ್ಟಿದ್ರೆ ನಾವು ಕೈ ತೊಳ್ಕೊಳ್ತೇವೆ ಅಲ್ವಾ, ಬರೀ ನೆಲದ ಮೇಲೆ ಊಟ ಮಾಡ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಭೂಮಾತೆ, ಭೂತಾಯಿ, ಆದರೂ ಕೂಡ ಅಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಮಾಲಿನ್ಯಗಳು ಇದ್ದಾವೆ. ಇನ್ನು ನೀರು, ನೀರು ನಮ್ಮ ಮಾಲಿನ್ಯವನ್ನ ತೊಳೆಲಿಕ್ಕೂ ಬೇಕು. ಅದೇ ನೀರು ನೀವು 4-5 ದಿನ ಸಂಗ್ರಹ ಮಾಡಿದ್ರೆ ಅದೇ ನೀರು ಮಲಿನವಾದ ನೀರಾಗಿ ಬಿಡತ್ತೆ. ಗಾಳಿಗೂ ಒಂದು ರೀತಿಯಲ್ಲಿ ಕೆಟ್ಟ ವಸ್ತುಗಳ ಸಂಪರ್ಕದಿಂದಾಗಿ ನಿರ್ಮಲ ಪರಿಶುದ್ಧವಾಗಿರ್ತಕ್ಕಂಥವಾದ ಗಾಳಿ ಏನಾಗತ್ತೆ, ಅಪರಿಶುದ್ಧವಾಗಿ ಬಿಡತ್ತೆ. ಸ್ಪೇಸ್, ಅವಕಾಶ ಭಾಗ, ಅದು ಕೂಡ ಏನಾಗತ್ತೆ, ಅವಕಾಶ ಭಾಗವೂ ಕೂಡ, ಸ್ಪೇಸು ಕೂಡ ಏನಾಗತ್ತೆ, ನಾವು ಒಳ್ಳೆ ಜಾಗ ಇದು ನಿರ್ಮಲವಾಗುತ್ತೆ. ಅದಕ್ಕೇನು ಕಶ್ಮಲವನ್ನು ಹಾಕಿಟ್ರೆ ಆ ಜಾಗ, ಆ ಸ್ಪೇಸ್, ಆ ಜಾಗ ಏನಾಯ್ತು, ಕಶ್ಮಲವಾದ ಜಾಗ ಆಯ್ತು. ವಸ್ತುತಃ ಬೆಂಕಿಗೆ ಎಲ್ಲವನ್ನೂ ಶುದ್ಧೀಕರಿಸುವಂತ ಸಾಮರ್ಥ್ಯ ಇದೆ. ಅದಕ್ಕೋಸ್ಕರವಾಗಿ ನೋಡಿ, ಸೀತಾಪರಿತ್ಯಾಗದ ಸಂದರ್ಭ, ಸೀತಾಪರಿತ್ಯಾಗದ ಸಂದರ್ಭದಲ್ಲಿ ಅಂದ್ರೆ ಸೀತೆ ತನ್ನ ಪಾವಿತ್ರ್ಯವನ್ನ, ಅಲ್ಲಿ ಸೀತಾ ಪರಿತ್ಯಾಗಕ್ಕಿಂತ ಮೊದಲು ಆ ರಾವಣನ ಒಂದು ಲಂಕಾಪಟ್ಟಣದಿಂದ ಸೀತೆ ಬಂದಾಗ ತನ್ನ ಪಾವಿತ್ರ್ಯವನ್ನ ಜಗತ್ತಿಗೆ ತೋರಿಸ್ಲಿಕ್ಕೋಸ್ಕರ ಸೀತಾಮಾತೆ ಏನ್ ಮಾಡ್ತಾಳೆ, ಅಗ್ನಿ ಪ್ರವೇಶವನ್ನ ಮಾಡಿ ತಾನು ಎಷ್ಟು ಪವಿತ್ರಳಾಗಿದ್ದಾಳೆ ಅನ್ನೋದನ್ನು ತೋರಿಸ್ಕೊಡ್ತಾಳೆ. ಅಂದ್ರೆ ಅಗ್ನಿ ಪ್ರವೇಶದಿಂದಾಗಿ ಎಲ್ಲವೂ ಪರಿಶುದ್ಧವಾಗುತ್ತದೆ. ಒಂದು ಬಂಗಾರ, ಯಾವುದೇ ಒಂದು ಲೋಹ, ಅದನ್ನ ಒಂದು ಲೋಹದ ಜೊತೆಗೆ ಬೇರೆ ಬೇರೆ ಲೋಹಗಳು ಮಿಶ್ರಿತವಾಗಿರುತ್ತೆ, ಅನೇಕ ಮಾಲಿನ್ಯಗಳು ಮಿಶ್ರಿತವಾಗಿರುತ್ತೆ. ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಬೆಂಕಿಲಿ ಹಾಕ್ತಾರೆ. ಬೆಂಕಿಲಿ ಹಾಕಿದ ಕೂಡಲೇ ಲೋಹ ಮಾತ್ರ ಉಳಿಯುತ್ತೆ, ಮಾಲಿನ್ಯಗಳೆಲ್ಲ ಬೇರೆ ಆಗತ್ತೆ ಅಲ್ವಾ. ಅಂದ್ರೆ ಅಗ್ನಿ ಸ್ವಯಂ ತಾನು ಶುದ್ಧವಾಗಿದ್ದು ಎಲ್ಲವನ್ನೂ ಪರಿಶುದ್ಧ ಮಾಡತಕ್ಕಂಥ ಸಾಮರ್ಥ್ಯ ಇದೆ. ಆದರೆ ಇದೆಲ್ಲದಕ್ಕಿಂತಲೂ ಪವಿತ್ರವಾಗಿರತಕ್ಕಂಥದ್ದು ಯಾವುದು, ಅದು ಜ್ಞಾನ. ಜ್ಞಾನದಷ್ಟು ಪರಮ ಪವಿತ್ರವಾದದ್ದು ಯಾವುದೂ ಇಲ್ಲ. ಯಾಕಂದ್ರೆ ನೋಡಿ, ಒಂದು ಕ್ರಮ ಇದೆ. ನಾವು ಯಜ್ಞಯಾಗಾದಿಗಳನ್ನೆಲ್ಲ, ಹೋಮ ಎಲ್ಲ ಮಾಡುವ ಸಂದರ್ಭದಲ್ಲಿ ಮೊದಲ ಅಗ್ನಿಯನ್ನ ಬಿಡಬೇಕು ಅಂತ. ಆ ಮೊದಲ ಅಗ್ನಿ ಇದೆಯಲ್ಲ, ಅಂದ್ರೆ ಹಚ್ಚಿದ ಕೂಡ್ಲೆ, ನೀವು ಒಲೆ ಹಚ್ಚಿದ ಕೂಡ್ಲೆ ಏನ್ ಬೆಂಕಿ ಸಿಗತ್ತೆ, ಅದು ಕ್ರವ್ಯಾದ ಮಾಂಸಭಕ್ಷಕವಾದ ಅಗ್ನಿ ಅದು. ಹಾಗಾಗಿ ಆ ಅಗ್ನಿಯನ್ನು ನಾವೇನ್ ಮಾಡ್ತೀವಿ, ದರ್ಭೆಯಿಂದ ಸುಟ್ಟು ಹೊರಗೆ ಹಾಕ್ತಿವಿ. ಹಾಕಿ ಆಮೇಲೆ ಹೋಮ ಶುರು ಮಾಡ್ತೀವಿ. ಅದು ಬರೀ ಹೋಮದಲ್ಲಿ ಮಾತ್ರ ಅಲ್ಲ, ನಮ್ಮ ಅಡಿಗೆ ಮನೆ ಒಲೆಯಲ್ಲೂ ಅಷ್ಟೇ. ಅಂದ್ರೆ ಕ್ರಮ ಹೇಗಂದ್ರೆ, ಪಾತ್ರೆ ಇಟ್ಟು ಸ್ಟವ್ ಆನ್ ಮಾಡೋದಲ್ಲ, ಸ್ಟವ್ ಅಥವಾ ಅಗ್ಗಿಷ್ಟಿಕೆಯೋ ಯಾವುದೋ, ನೀವು ಯಾವ್ದ್ರಲ್ಲಿ ಅಡಿಗೆ ಮಾಡ್ತಿದ್ರು ಅದು, ಪಾತ್ರೆ ಇಟ್ಟು ಅಗ್ನಿಯನ್ನ ಇದು ಮಾಡಬಾರದು. ಯಾಕಂದ್ರೆ ನಮಗೇನಿರುತ್ತೆ ಜನರಲ್ ಆಗಿ, ಆ ಒಂದು ಕ್ಷಣ ಅಷ್ಟು ಗ್ಯಾಸು ವೇಸ್ಟ್ ಆಗ್ಬಾರ್ದು, ಅಥವಾ ಅಗ್ಗಿಷ್ಟಿಕೆ ವೇಸ್ಟ್ ಆಗ್ಬಾರ್ದು ಅಂತ, ಅಗ್ಗಿಷ್ಟಿಕೆ ವಿರುದ್ಧ ಬೆಂಕಿ ವೇಸ್ಟ್ ಆಗ್ಬಾರ್ದು ಅಂತೇಳಿ ಮೊದಲೇ ಪಾತ್ರೆ ಇಟ್ಬಿಟ್ಟು ಆಮೇಲೆ ಬೆಂಕಿ ಹಚ್ತೀವಿ. ಅದು ತಪ್ಪು ಕ್ರಮ. ಮೊದಲು ಬೆಂಕಿ ಹಚ್ಚಬೇಕು, ಮೊದಲು ಉರಿದಂತ ಬೆಂಕಿ ಅದು ಹೋಗ್ಬಿಡ್ಬೇಕು, ಅದು ಗಾಳಿಯಲ್ಲಿ ಹೋಗ್ಬಿಡ್ಬೇಕು. ಯಾಕೆ, ಅದು ಕ್ರವ್ಯಾದ ಮಾಂಸಭಕ್ಷಕವಾದ ಅಗ್ನಿ. ಆ ಬೆಂಕಿ ಉರಿದ ಮೇಲೆ ಒಂದು ಕ್ಷಣ ಅಷ್ಟೇ, ಒಂದೇ ಸೆಕೆಂಡ್ ಒಂದು ಒಲೆ ಉರಿಯತ್ತೆ. ಒಲೆ ಉರಿದ ತಕ್ಷಣ ಬೆಂಕಿ ಜ್ವಲನವಾಗತ್ತೆ. ಬೆಂಕಿ ಜ್ವಲನವಾದ ಮೇಲೆ ನಾವು ಪಾತ್ರೆ ಇಡಬೇಕು, ಹೊರತು ಮೊದಲೇ ಪಾತ್ರೆ ಇಟ್ಟು ಬೆಂಕಿ ಜ್ವಲನ ಮಾಡಬಾರದು. ಯಾಕೆ, ಮೊದಲ ಅಗ್ನಿ ಕ್ರವ್ಯಾದ ಅಗ್ನಿ, ಮಾಂಸಭಕ್ಷಕವಾದ ಅಪವಿತ್ರವಾದ ಅಗ್ನಿ. ಹಾಗಾಗಿ ಅಗ್ನಿಯಲ್ಲೂ ಕೂಡ ಪ್ರಥಮಾಗ್ನಿ ಅನ್ನೋದೇನಿದೆ, ಮೊದಲನೇ ಅಗ್ನಿ ಅನ್ನೋದೇನಿದೆ, ಅದು ಅಪವಿತ್ರವಾದದ್ದು, ಮಾಂಸಭಕ್ಷಕವಾದ ಅಗ್ನಿ. ಆ ಅಗ್ನಿಯನ್ನ ಪರಿತ್ಯಾಗ ಮಾಡಿ ನಾವು ಇನ್ನೊಂದು ಅಗ್ನಿಯನ್ನ, ಎರಡನೇ ಅಗ್ನಿಯನ್ನ ಪಡಿತೀವಿ. ಅದು ಅಗ್ನಿಯಲ್ಲೂ ಕೂಡ ಮಾಲಿನ್ಯದ ಸಂಪರ್ಕಕ್ಕೆ ಅವಕಾಶ ಇದೆ. ಆದರೆ ಮಾಲಿನ್ಯದ ಸಂಪರ್ಕಕ್ಕೆ ಅವಕಾಶವೇ ಇಲ್ಲದ ಒಂದು ಪವಿತ್ರವಾದ ವಸ್ತು ಜ್ಞಾನ.
ಯಾಕೆ ಜಗತ್ತಿನಲ್ಲಿ ಪರಮ ಪವಿತ್ರವಾದ ವಸ್ತುಗಳು ಸಾಕಷ್ಟಿದ್ದಾವೆ. ಗಂಗಾ ಪವಿತ್ರ, ನೀರು ಪವಿತ್ರ. ಈಗ ಉದಾಹರಣೆ ಗೃಹ ಪ್ರವೇಶದ ಸಂದರ್ಭದಲ್ಲಿ ಮಂಗಳ ದ್ರವ್ಯಗಳನ್ನು ಇಟ್ಕೊಂಡು ಹೋಗ್ತೀವಿ. ಬಂಗಾರ, ದುಡ್ಡು, ಪೂರ್ಣಕುಂಭ, ಕನ್ನಡಿ, ಕನ್ಯೆ, ಮಗು, ತೊಟ್ಟಿಲು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ದವಸ ಧಾನ್ಯಾದಿಗಳು ಅದೆಲ್ಲವನ್ನು ಹಿಡ್ಕೊಂಡು ಒಳಗೆ ಹೋಗ್ತೇವೆ. ಇದೆಲ್ಲ ಯಾಕೆ ತಗೊಂಡು ಹೋಗ್ತೇವೆ? ಇದೆಲ್ಲ ಮಂಗಳ ವಸ್ತುಗಳು, ಪವಿತ್ರವಾದ ವಸ್ತುಗಳು. ಜಗತ್ತಿನಲ್ಲಿ ಪವಿತ್ರವಾದ ವಸ್ತುಗಳು ಸಾಕಷ್ಟು ಇದ್ದಾವೆ. ಆದರೆ ಜ್ಞಾನದಷ್ಟು ಪವಿತ್ರವಾದ ವಸ್ತು ಮತ್ತೊಂದಿಲ್ಲ. ಜ್ಞಾನ ಅಂದ್ರೆ ಯಾವ ಜ್ಞಾನ? ಅಧ್ಯಾತ್ಮ ಜ್ಞಾನ. ನಮ್ಮ ಒಳಗಿನ ಭಗವಂತನನ್ನ ತಿಳಿಯೋದಿದೆಯಲ್ಲ, ಅಧ್ಯಾತ್ಮ ಅಂದ್ರೇನು? ಆತ್ಮನಃ ಅಧೀತಿ ಅಧ್ಯಾತ್ಮಂ. ನಮ್ಮ ಒಳಗಿರುವ ದೇವರು. ದೇವರೆಲ್ಲಿದ್ದಾನೆ? ಕೃಷ್ಣನೇ ಮುಂದೆ ಗೀತೆಯಲ್ಲಿ ಹೇಳ್ತಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಎಲೆ ಅರ್ಜುನನೇ, ಭಗವಂತನನ್ನು ಹುಡ್ಕೊಂಡು ಎಲ್ಲೆಲ್ಲೋ ಹೋಗ್ಬೇಡ. ಸರ್ವಭೂತಾನಾಂ ಹೃದ್ದೇಶೇ, ನಮ್ಮೆಲ್ಲರ ಅಂತಃಕರಣ, ನಮ್ಮೆಲ್ಲರ ಒಳಗೆ ಭಗವಂತ ಇದ್ದಾನೆ. ಹಾಗಾಗಿ ನಮ್ಮೆಲ್ಲರ ಒಳಗಡೆಯೇ ಭಗವಂತ ಇದ್ದಾನೆ. ಆದ್ದರಿಂದಾಗಿ ದೇವರು ಒಳಗಿದ್ದಾನೆ. ಆ ಒಳಗಿದ್ದಂತ ಭಗವಂತನನ್ನ ತಿಳಿಯುವ ಒಂದು ಕ್ರಮ ಇದೆಯಲ್ಲ, ಆ ಕ್ರಮದಲ್ಲಿ ಸಾಗಿ ಭಗವಂತನನ್ನ ತಿಳಿಯೋದಿದೆಯಲ್ಲ, ಅವನನ್ನ ಕಾಣೋದಿದೆಯಲ್ಲ, ಅದು ಜ್ಞಾನ, ಅಧ್ಯಾತ್ಮ ಜ್ಞಾನ. ಈ ಅಧ್ಯಾತ್ಮ ಜ್ಞಾನಕ್ಕೆ ಕಂಪೇರ್ ಮಾಡಿದ್ರೆ ಇದ್ರ ಮುಂದೆ ಇನ್ಯಾವುದೂ ಪವಿತ್ರವಾದದ್ದು, ಇದಕ್ಕಿಂತಲೂ ಮಿಗಿಲಾದ ಪವಿತ್ರವಾದ ವಸ್ತು ಅಂತಿಲ್ಲ. ಭಗವತ್ ತತ್ವಜ್ಞಾನವೇ ಪರಮ ಪವಿತ್ರವಾಗಿರುವಂಥದ್ದು. ಅದಕ್ಕಿಂತಲೂ ಪವಿತ್ರವಾದಂಥ ವಸ್ತು ಯಾರೂ ಇಲ್ಲ. ಹಾಗಾಗಿ ಯಾರು ಭಗವಂತನ ತತ್ವಜ್ಞಾನವನ್ನ ಪಡೆದಿದ್ದಾರೆ ಅವರನ್ನು ನಾವು ಪೂಜ್ಯ ಭಾವನೆಯಿಂದ ಕಾಣೋದೇನಕ್ಕೋಸ್ಕರವಾಗಿ, ಅವರ ಒಳಗಡೆ ಅಷ್ಟು ಪಾವಿತ್ರ್ಯ ಇದೆ, ಅವರ ಅಂತಃಕರಣ ಅಷ್ಟು ಪವಿತ್ರವಾಗಿದೆ. ಈಗ ರಾಯರಿರ್ಬೋದು, ವ್ಯಾಸರಾಜರು, ವಾಜರಾಜರು, ಅನೇಕ ಮಹಾತ್ಮರನ್ನ ಗೌರವದಿಂದ ಕಾಣ್ತೇವೆ, ನಿತ್ಯ ನೆನಪು ಮಾಡ್ಕೊಳ್ತೇವೆ. ಯಾಕೆ? ಅವರು ಭಗವಂತನ ಜ್ಞಾನವನ್ನ ಪಡೆದವರು, ಪರಮ ಪವಿತ್ರರು. ಆದ್ದರಿಂದಾಗಿ ಅವರನ್ನು ನಾವು ಸ್ಮರಣೆ ಮಾಡ್ತೇವೆ, ಅವರಲ್ಲಿ ಅವರ ಸೇವೆ ಮಾಡ್ತೇವೆ, ಅವರ ಭಕ್ತಿ ಮಾಡ್ತೇವೆ. ಹಾಗಾಗಿ ಭಗವತ್ ತತ್ವಜ್ಞಾನ, ಜ್ಞಾನ ಅಂದ್ರೆ ಎಂಥ ಜ್ಞಾನ? ಭಗವತ್ ತತ್ವಜ್ಞಾನ. ಭಗವತ್ ತತ್ವಜ್ಞಾನಕ್ಕೆ ಸದೃಶವಾದಂತಹ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇನ್ಯಾವುದೂ ಪರಮ ಮಂಗಳವಾದ ವಸ್ತು ಅಂತಿಲ್ಲ. ಮಂಗಳವಾದ ವಸ್ತುಗಳು ಸಾಕಷ್ಟು ಇದ್ದಾವೆ ಜಗತ್ತಿನಲ್ಲಿ. ಆದರೆ ಭಗವತ್ ತತ್ವಜ್ಞಾನ, ದೇವರಿಗೆ ಸಂಬಂಧಪಟ್ಟಂತ ಒಂದು ಜ್ಞಾನವನ್ನ ಪಡೆಯುವಿಕೆ ಅನ್ನೋದೇನಿದೆ, ಅದು ಪರಮ ಪವಿತ್ರವಾದದ್ದು. ಅಂದ್ರೆ ನೋಡಿ, ನಾವು ಎಷ್ಟೆಷ್ಟು ಹಂತವಾಗಿ ದೇವರ ಬಗ್ಗೆ ತಿಳ್ಕೊಳ್ತೀವೋ ಅಷ್ಟಷ್ಟು ನಾವು ಪವಿತ್ರರಾಗ್ತಾ ಆಗ್ತಾ 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 ಹೋಗ್ತೇವೆ. ಈ ಉದಾಹರಣೆಗೆ ಹೊಸ ಮನೆ ಗ್ರಾನೈಟ್ ಮತ್ತೊಂದೇನು ಹಾಕಿದಾಗ ಅದು ವಾಶ್ ಮಾಡಿ ಮಾಡಿ ವರ್ಸಿ ತುಂಬಾ ಚಂದ ಆಗತ್ತೆ. ಒಂದು 4-6 ವರ್ಷ ಆದಾಗ ಒಳ್ಳೆ ಪಾಲಿಶ್ ಬಂದಂಗ ಆಗತ್ತೆ. ಹಾಗೆ ನಮ್ಮ ಒಂದು ಶೈನಿಂಗ್, ನಮ್ಮ ಒಂದು ಅಧ್ಯಾತ್ಮದ ಬೆಳಕು ಅದು ಕ್ರಮೇಣ ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟು 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 ಹಂತವಾಗಿ ದೇವರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವೋ ನಮ್ಮೊಳಗಿನ ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಗಳು ದೂರವಾಗ್ತಾ ಹೋಗುತ್ತೆ. ಅದು ದೂರವಾಗ್ತಾ ಆಗ್ತಾ ಆಗ್ತಾ ಜ್ಞಾನದ ಬೆಳಕು ನಮ್ಮೊಳಗೆ ಬೆಳಗ್ತಾ ಹೋಗುತ್ತೆ. ನಮಗೆ ಗೊತ್ತಿಲ್ಲದೆ ನಮ್ಮೊಳಗೆ ಒಂದು ದೀಪ ಉರಿಯುತ್ತೆ. ಯಾವ ದೀಪ? ಜ್ಞಾನದ ದೀಪ ಉರಿಯುತ್ತೆ. ಅಲ್ಲಿಗೆ ನಾವು ನಮ್ಮೊಳಗೆ ಎಷ್ಟೆಷ್ಟು ನಮ್ಮೊಳಗಿನ ಜ್ಞಾನ ದೀಪ ಉರಿತಾ ಹೋಗುತ್ತೋ, ಪ್ರಕಾಶಮಾನವಾಗ್ತಾ ಹೋಗುತ್ತೋ, ಅಷ್ಟಷ್ಟು ನಾವು ಪವಿತ್ರರಾಗ್ತಾ ಹೋಗ್ತೇವೆ. ಹಾಗಾಗಿ ಜ್ಞಾನವೆಂಬ ಬೆಂಕಿ ಅದು ಪರಮ ಪವಿತ್ರವಾಗಿರತಕ್ಕಂಥದ್ದು. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಈ ಲೋಕದಲ್ಲಿ ಜ್ಞಾನದಷ್ಟು ಪವಿತ್ರವಾದದ್ದು ಮತ್ಯಾವುದೂ ಇಲ್ಲ. ಹಾಗಾಗಿ ತತ್, ಆ ಜ್ಞಾನವನ್ನ ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನ ವಿಂದತಿ. ಅಲ್ಲಿಗೆ ನಮಗೆ ಮೊದಲನೇ ಸಾಲ ನೋಡಿದಾಗ ಏನ್ ಗೊತ್ತಾಯ್ತು? ಪರಮ ಪವಿತ್ರವಾದದ್ದು ಭಗವತ್ ತತ್ವಜ್ಞಾನ, ದೇವರ ಬಗ್ಗೆ ತಿಳಿಯುವಂಥದ್ದು. ಅಧ್ಯಾತ್ಮ ಜ್ಞಾನ ಎಂಬುದು ಪರಮೋತ್ಕೃಷ್ಟವಾದದ್ದು, ಪವಿತ್ರವಾದದ್ದು ಅಂತ ಗೊತ್ತಾಯ್ತು. ಹಾಗಾದ್ರೆ ಜ್ಞಾನವನ್ನ ಹೇಗೆ ಪಡಿಬೇಕು? ತತ್, ಆ ಜ್ಞಾನವನ್ನ ಸ್ವಯಂ ನಾವೇ ಪಡಿಬೇಕು. ಯಾರೋ ಅಲ್ವಾ ನಮಗೆ ತಂದು ಕೊಡ್ಲಿಕ್ಕಾಗಲ್ಲ. ನಮ್ಗೆ ದುಡ್ಡು ಬೇಕೋ ಯಾರೋ ತಂದು ಕೊಡ್ಬಹುದು, ನಮ್ಗೆ ಊಟ ಬೇಕೋ ಯಾರೋ ತಂದು ಕೊಡ್ಬಹುದು, ಮತ್ತೊಬ್ಬರ ಸಹಕಾರದಿಂದ ನಮ್ಗೆ ಬೇಕಾದಂತ ಸ್ಥಾನಮಾನವನ್ನ ಪಡಿಬಹುದು, ಬೇಕಾದ ಕೆಲಸ ಪಡಿಬಹುದು. ಆದ್ರೆ ಜ್ಞಾನ ನಮ್ಮ ಪ್ರಯತ್ನದಿಂದ ನಾವು ಪಡಿಬೇಕಾದದ್ದು. ಯಾರೋ ನನಗ್ ಪರೀಕ್ಷೆ ಇದೆ, ನನ್ನ ತಂದೆ ತಾಯಿ ಓದ್ಲಿ ಅಂದ್ರೆ ಆಗೋದಿಲ್ಲ, ಅಥವಾ ನನ್ನ ಮಕ್ಕಳಿಗೆ ಪರೀಕ್ಷೆ ಇದೆ ಅವ್ರ ಬದಲು ನಾನು ಓದ್ತೀನಿ ಅದೆಲ್ಲ ಆಗೋದಿಲ್ಲ. ಅವರವರ ಜ್ಞಾನ ಅವರೇ ಪಡಿಬೇಕು. ಆ ಸಾಧನೆ ಅನ್ನೋದು ವೈಯಕ್ತಿಕವಾದದ್ದು, ಅದೇದಲ್ವಾ? ನಾವು ಸಾಧನೆ ಮಾಡುವಂಥದ್ದು, ಅಧ್ಯಾತ್ಮ ಮಾರ್ಗದಲ್ಲಿ ಸಾಗುವಂಥದ್ದು, ಅಧ್ಯಾತ್ಮ ಮಾರ್ಗದ ಸಾಧನೆ ಅದು ವೈಯಕ್ತಿಕ ವಿಚಾರ, ನಾವೇ ಮಾಡಬೇಕಾದದ್ದು. ಹೊರತು ನಮ್ಮ ಬದಲು ಯಾರೋ ಮಾಡ್ತಾರೆ ಆಗೋದಿಲ್ಲ. ನಮ್ಮ ಅಧ್ಯಾತ್ಮ ಮಾರ್ಗದ ಸಾಧನೆಯನ್ನ ನಾವೇ ಮಾಡಬೇಕು. ಹಾಗಾಗಿ ಸ್ವಯಂ ತಾನೇ ತನ್ನ ಪ್ರಯತ್ನದಿಂದ ಪಡಿಬೇಕಾಗಿರತಕ್ಕಂಥದ್ದು ಆ ಜ್ಞಾನ. ಹೇಗೆ? ಯೋಗ ಸಂಸಿದ್ಧ. ಯೋಗ
ಭಕ್ತಿ ಯೋಗ, ಕರ್ಮಯೋಗ ಇದೆಲ್ಲವನ್ನು ಮಾಡಿ ಸಂಸಿದ್ಧಿಯನ್ನ ಪಡಿಬೇಕು. ಅಥವಾ ಯೋಗ ಅಂದ್ರೆ ಅಷ್ಟಾಂಗ ಯೋಗ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಇವುಗಳ ಮೂಲಕವಾಗಿ ಅಂದ್ರೆ ನಮ್ಮ ಮನಸ್ಸು ದೇಹ ಎಲ್ಲ ಶುದ್ಧ ಆಗ್ಬೇಕಲ್ವಾ, ಅದಕ್ಕೋಸ್ಕರವಾಗಿ ಯೋಗ ಮಾಡಬೇಕು, ಪ್ರಾಣಾಯಾಮವನ್ನ ಮಾಡಬೇಕು, ಆಸನ ಜಯವನ್ನ ಪಡಿಬೇಕು, ಪ್ರತ್ಯಾಹಾರ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಬೇಕು. ಇಂದ್ರಿಯಗಳು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಹೋದೆಲ್ಲ ಇಂದ್ರಿಯಗಳನ್ನು ಬಿಡಬಾರ್ದು. ಇಂದ್ರಿಯಾಗ್ನಿ ಶುಜುಕ್ವತೆ ಹಿಂದೆ ಬಂತಲ್ಲ, ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು. ಹೀಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಅದಾದ್ಮೇಲೆ ಧ್ಯಾನ, ಕುಳಿತು ದೇವರನ್ನ ಕಾಣುವ ಪ್ರಯತ್ನ ಮಾಡಬೇಕು. ಒಂದೇ ಹಂತಕ್ಕಾಗೋದಿಲ್ಲ, ಇನ್ನು ಹಾಗೆ ಪ್ರಯತ್ನ ಮಾಡ್ತಾ ಮಾಡ್ತಾ ಧಾರಣ, ದೇವರ ಒಂದೊಂದೇ ಅವಯವಗಳನ್ನ ಚಿಂತನೆ ಮಾಡ್ಲಿಕ್ಕೆ ಅವಕಾಶ ಆಗತ್ತೆ. ಆಮೇಲೆ ಕೊನೆಗೆ ಸಮಾಧಿ. ಸಮಾಧಿ ಅಂದ್ರೆ ಕನ್ನಡದ ಸಮಾಧಿ ಅಲ್ಲ, ದೇವರನ್ನ ನಿರಂತರವಾಗಿ ಕಾಣುವ ಹಂತಕ್ಕೆ ತಲುಪ್ತೀವಿ. ಹಾಗೆ ಯೋಗದ ಸಂಸಿದ್ಧಿ, ಯೋಗದ ಪರಿಪಕ್ವತೆಯನ್ನ ಪಡೆದಾಗ ಆ ಜ್ಞಾನವನ್ನ ನಾವು ಭಗವತ್ ತತ್ವಜ್ಞಾನವನ್ನ ಪಡಿತೀವಿ. ಆ ಪ್ರಯತ್ನ ಮಾಡಬೇಕಾದವರು ಯಾರು? ನಾವು ಮಾಡಬೇಕು. ನಮಗೆ ಯಾಕಂದ್ರೆ ನಮ್ಮೆಲ್ಲರ ಒಳಗೂ ದೇವರಿದ್ದಾನೆ. ಇಲ್ಲಿ ಯಾರಲ್ಲಿ ದೇವರಿಲ್ಲ ಹೇಳಿ? ಎಲ್ಲರಲ್ಲೂ ದೇವರಿದ್ದಾನೆ. ನಾವು ನಮ್ಮ ಒಳಗಿರತಕ್ಕಂತ ದೇವರನ್ನ ಕಾಣುವ ಪ್ರಯತ್ನವನ್ನ ನಾವೇ ಮಾಡಬೇಕು. ನಮ್ಮೊಳಗಿನ ಭಗವಂತ, ಅದರಿಂದಾಗಿ ನಮ್ಮೊಳಗಿನ ಭಗವಂತನನ್ನ ನಾವೇ ಕಾಣಬೇಕು ಹೊರತು ನಮ್ಮೊಳಗಿನ ಭಗವಂತನನ್ನ ಮತ್ತೊಬ್ಬ ಕಾಣ್ಲಿಕ್ಕೆ ಆಗೋದಿಲ್ಲ. ಅವರವರ ಒಳಗಿನ ಭಗವಂತನನ್ನ ಕಾಣುವ ಪ್ರಯತ್ನವನ್ನ ಮಾಡಬೇಕು. ಅದು ಪ್ರಯತ್ನ ಎಷ್ಟು ದಿವಸದ್ದು? ನಿರಂತರ ಪ್ರಯತ್ನ ಬೇಕು. ಆ ಪ್ರಯತ್ನ ಮಾಡಿದಾಗ ಕಾಲೇನ ಆತ್ಮನಿವಿಂದತಿ, ಕಾಲೇನ ಬಹುಕಾಲ, ಒಂದೇ ಜನ್ಮದಲ್ಲಿ ನಾವೇನೋ ಸಾಧನೆ ಮಾಡಿ ದೇವರನ್ನ ಕಂಡುಬಿಡ್ತೀವಿ ಆಗೋದಿಲ್ಲ ಅಲ್ವಾ. ಈಗ ನೋಡಿ, ಉದಾಹರಣೆಗೆ ಪ್ರಹ್ಲಾದ ರಾಜರು, ಬಾಲಿಕ ರಾಜ ಪ್ರಹ್ಲಾದ ರಾಜರಾಗಿ ಹುಟ್ಟಿ, ಆ ಪ್ರಹ್ಲಾದ ರಾಜರು ವ್ಯಾಸರಾಜರಾಗಿ ಹುಟ್ಟಿ, ವ್ಯಾಸರಾಜರು ರಾಯರಾಗಿ ಹುಟ್ಟಿದ್ದಾರೆ. ನೋಡಿ, ಎಷ್ಟೆಲ್ಲಾ ಜ್ಞಾನಿಗಳು ಅನೇಕ ಜನ್ಮಗಳನ್ನ ಪಡೆದಿದ್ದಾರೆ. ಅಂದ್ರೆ ಒಂದು ಜನ್ಮದಲ್ಲಿ ಪಡೆಯುವಂತದ್ದಲ್ಲ ಭಗವತ್ ತತ್ವಜ್ಞಾನ. ನಿರಂತರ ಪ್ರಯತ್ನದಿಂದಾಗಿ ಕಾಲೇನ, ಕಾಲ ಅದು ಹಾಗೆ ಕಾಲ ಪರಿಪಕ್ವವಾದಾಗ, ಕಾಲೇನ ಅಂದ್ರೆ ಕಾಲನಾಮಕನಾಗಿರ್ತಕ್ಕಂಥ ಭಗವಂತ, ಅವನ ಅನುಗ್ರಹ ಮಾಡಬೇಕು ನಮಗೆ. ಆ ಕಾಲನ ನಿಯಾಮಕನಾದಂತಹ ಆ ಭಗವಂತ ಏನಿದ್ದಾನೆ, ಅವನು ಅನುಗ್ರಹವನ್ನ, ನಮ್ಮ ಪ್ರಾಮಾಣಿಕವಾದ ಪ್ರಯತ್ನದಿಂದಾಗಿ ಭಗವಂತ ನಮಗೇನ್ ಮಾಡ್ತಾನೆ, ಅವನೇ ಅವನನ್ನ ತೋರಿಸಿಕೊಳ್ತಾನೆ, ಅವನೇ ನಮ್ಮಲ್ಲಿ ತೆರೆದುಕೊಳ್ತಾನೆ. ಹೀಗೆ ಭಗವಂತನ ತತ್ವಜ್ಞಾನವನ್ನ ಎಷ್ಟೆಷ್ಟು ಪಡಿತಾ ಹೋಗ್ತೇವೋ ಅದು ನಿರಂತರವಾಗಿ ಪ್ರಯತ್ನ. ಅಂದ್ರೆ ನಾವು ದೇವರನ್ನ ಕಾಣುವ ಪ್ರಯತ್ನ, ಅಧ್ಯಾತ್ಮ ಮಾರ್ಗದಲ್ಲಿ ಸಾಗುವ ಪ್ರಯತ್ನ ಇದೆಯಲ್ಲ, ಅದು ವ್ಯರ್ಥ ಅಲ್ಲ. ಆ ಪ್ರಯತ್ನನ, ಅದರಿಂದ ನಾವು ಮಾಡಿದ್ದು ಏನೇನು ಪಡೆದಿದ್ದೀವೋ ಅದೆಲ್ಲ ಹಾಗೆ ನಮ್ ಜೊತೆಲಿ ಇರತ್ತೆ. ಹಾಗೆ ಹುಡುಕ್ತಾ ದೇವರನ್ನ ಕಾಣುವ ಪ್ರಯತ್ನದಲ್ಲಿ ಸಾಕ್ತಾ ಹೋದಾಗ ಕೃಷ್ಣನೇ ಮುಂದೆ ಹೇಳ್ತಾನೆ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಯಾರು ದೇವರನ್ನ ತಿಳಿತಾರೆ ಅಂದ್ರೆ, ಜ್ಞಾನವಾನ್, ಯಾರು ಜ್ಞಾನ ಪಡಿತಾನೋ ಅವನು ದೇವರನ್ನ ತಿಳಿತಾನೆ, ದೇವರನ್ನ ಹೊಂದ್ತಾನೆ. ದೇವರನ್ನ ಹೊಂದಬೇಕು, ದೇವರನ್ನ ತಿಳಿಬೇಕು ಅಂತಾದ್ರೆ ಒಂದು ಜನ್ಮದ್ದಲ್ಲ, ಬಹೂನಾಂ ಜನ್ಮನಾಮಂತೆ, ಅನೇಕ ಜನ್ಮಗಳು ಆಗಬೇಕು. ಅನೇಕ ಜನ್ಮಗಳ ನಂತರದಲ್ಲಿ, ಈಗ ಶಬರಿ ರಾಮನಿಗೋಸ್ಕರ ವರ್ಷಗಟ್ಲೆ ಕಾಯ್ದಿಲ್ವಾ? ಹಾಗೆ ಕಾಯ್ತಾ ಬರೀ ಕಾಯ್ತಾ ಕೂತರಾಗೋದಿಲ್ಲ. ಕಾಯೋದು ಅಂದ್ರೇನು? ನಿರಂತರ ಪ್ರಯತ್ನದ ಮೂಲಕವಾಗಿ ಆ ದೇವರನ್ನ ಕಾಣುವ ಪ್ರಯತ್ನ, ದೇವರ ಬಗ್ಗೆ ತಿಳಿಯುವ ಪ್ರಯತ್ನವೇ ಕಾಣುವ ಪ್ರಯತ್ನ. ಆ ಪ್ರಯತ್ನದ ಮೂಲಕವಾಗಿ ನಮ್ಮೆಲ್ಲ ಆವರಣಗಳು, ನಮಗೆ ಪ್ರಾಕೃತವಾದ ಆವರಣಗಳಿದೆ, ಸತ್ವ ರಜಸ್ಸು ತಮಸ್ಸು ಎಂಬ ಗುಣಗಳೆಲ್ಲ ಇದೆ, ಅದೆಲ್ಲವನ್ನು ಕೂಡ ದಾಟಿ ಹೋದಾಗ ದೇವರನ್ನ ನಾವು ಕಾಣ್ತೇವೆ ಅನ್ನೋದನ್ನ ಕೃಷ್ಣ ಹೇಳುತ್ತಿದ್ದಾನೆ. ಅಲ್ಲಿಗೆ ದೇವರನ್ನ ಕಾಣುವಿಕೆ ಎಂಬುದು ಒಂದು ದೀರ್ಘಕಾಲೀನ ಪ್ರಯತ್ನ. ಏನೋ ಒಂದ್ ನಾಲ್ಕದ್ದೇ ಭಗವದ್ಗೀತೆ ಓದ್ಬಿಟ್ವಿ, ಅಥವಾ ಇನ್ಯಾವುದೋ ರಾಮಾಯಣ ಉಪನ್ಯಾಸ ಕೇಳ್ಬಿಟ್ವಿ, ಮಹಾಭಾರತ ಸ್ವಲ್ಪ ಓದಿದ್ದೀವಿ ಅಂದ ಕೂಡಲೇ ನಾವು ಮೋಕ್ಷಕ್ಕೆ ಹೋಗ್ತೀವಿ ಅಂತ ಅರ್ಥ ಅಲ್ಲ. ಅದಕ್ಕೆ ನಿರಂತರ ಪ್ರಯತ್ನ ಬೇಕು. ನಿರಂತರವಾಗಿ ಆ ದೇವರನ್ನ ಕಾಣುವ ಮಾರ್ಗ, ದೇವರನ್ನ ತಿಳಿಯುವ ಮಾರ್ಗದಲ್ಲಿ ಇರಬೇಕು. ಆಗ ದೇವರೇ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ನೋಡಿ ನಮಗೆ ಅನುಗ್ರಹವನ್ನ ಮಾಡ್ತಾನೆ, ಅವನ ದರ್ಶನವನ್ನ ನಮಗೆ ಕೊಡ್ತಾನೆ. ಹೇಗೆ ಪುಟ್ಟ ಬಾಲಕ ಧ್ರುವ, ಅವನ ಪ್ರಾಮಾಣಿಕ ಪ್ರಯತ್ನ, ಪುಟ್ಟ ಬಾಲಕ ಪ್ರಹ್ಲಾದ ಅವನ ಪ್ರಾಮಾಣಿಕತನಕ್ಕೆ, ಅವನ ಭಕ್ತಿಗೆ, ಅವನ ಶ್ರದ್ಧೆಗೆ ಮೆಚ್ಚಿ ಭಗವಂತ ಪ್ರತ್ಯಕ್ಷನಾದ್ನೋ, ಹಾಗೆ ನಮಗೆ ದೇವರು ಪ್ರತ್ಯಕ್ಷನಾಗ್ತಾನೆ. ನಮ್ಮೊಳಗಿರ್ತಕ್ಕಂಥ ಭಗವಂತ ನಮಗೆ ಕಾಣಿಸ್ಕೊಳ್ತಾನೆ. ನಮ್ಮ ಒಳಗೆ ದೇವರಿದ್ದಾನೆ, ಅಂತರ ಧ್ರುವಾಯ. ಆದ್ರೆ ಸ್ಥಿರವಾಗಿ ದೇವರಿದ್ದರೂ ಕೂಡ ಕಾಣ್ಲಿಕ್ಕೆ ಆಗ್ತಾ ಇಲ್ಲ, ಇದು ನಮ್ಮ ಪರಿಸ್ಥಿತಿ. ಆದ್ರೆ ಭಗವಂತ ಕರುಣೆಯನ್ನ ತೋರಿದಾಗ ದೇವರು ಕಾಣ್ತಾನೆ. ಜ್ಞಾನೇನ ಅಪರೋಕ್ಷ ಜ್ಞಾನದಿಂದ ಸದೃಶಂ, ಸಮಾನವಾದಂತಹ ಪವಿತ್ರಂ, ಪರಮ ಪವಿತ್ರವಾದಂತಹ ವಸ್ತು ಈ ಪ್ರಪಂಚದಲ್ಲಿ
ನ ವಿದ್ಯತೆ ಹಿ, ಇಲ್ಲವಷ್ಟೇ. ಹಿ ಎಂಬುದು ಜನರಲ್, ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಅಂದ್ರೆ ಯಾರು ಸ್ವಲ್ಪ ಶಾಸ್ತ್ರದಲ್ಲಿ ಇದ್ದಾರೋ ಅವರೆಲ್ಲರಿಗೂ ಗೊತ್ತು. ಪವಿತ್ರ ಅಂದ್ರೆ ಜ್ಞಾನ, ಜ್ಞಾನಕ್ಕಿಂತಲೂ ಪವಿತ್ರವಾದದ್ದು ಯಾವುದೂ ಇಲ್ಲ. ಅಂತಹ ಜ್ಞಾನವನ್ನು ಯೋಗ ಸಂಸಿದ್ಧ, ಧ್ಯಾನ ಯೋಗದಲ್ಲಿ ಪರಿಣತನಾದವನು, ಕಾಲೇನ ಕಾಲ ಪಕ್ವವಾದಾಗ, ಸ್ವಯಂ ತನ್ನೊಳಗೆ ತಾನೇ, ಆತ್ಮನಿ ದೇವರನ್ನು ಕಾಣೋದಲ್ಲಿ ನಮ್ಮೊಳಗೆ ಜೀವನ ಸ್ವರೂಪದಲ್ಲಿ, ವಿಂದತಿ ಪಡೆಯುತ್ತಾನೆ. ಯಾಕಂದ್ರೆ ನಾವಿದು ದೇಹದ ಒಳಗಡೆ ಭಗವಂತ, ದೇಹದ ಒಳಗಡೆ ಒಬ್ಬ ಆತ್ಮ ಇದ್ದಾನೆ, ಒಂದು ಜೀವಾತ್ಮ ಇದ್ದಾನೆ. ಆ ಜೀವಾತ್ಮನ ಜೊತೆಗೆ ಪರಮಾತ್ಮ ಇದ್ದಾನೆ. ಆ ಒಳಗಿರತಕ್ಕಂಥ ಜೀವಾತ್ಮ ಇದ್ದಾನಲ್ಲ, ಅವನಲ್ಲಿ ಅಂದ್ರೆ ಅವನ ಸ್ವರೂಪೇಂದ್ರಿಯದ ಮೂಲಕವಾಗಿ, ಅವನ ಇಂದ್ರಿಯ, ನಾವು ಈ ಹೊರಗಿಂದ ಕಣ್ಣಿಂದ ದೇವರನ್ನು ನೋಡ್ಲಿಕ್ಕೆ ಆಗಲ್ಲ. ನಾವು ನಮಗೇನ್ ಕಣ್ಣಿದೆ, ಈ ಕಣ್ಣಿಂದ ಜಗತ್ತನ್ನ ನೋಡ್ಬೋದು. ಆದ್ರೆ ಜಗದ್ವಿಲಕ್ಷಣನಾದ ಭಗವಂತನ ನೋಡ್ಬೇಕಾದ್ರೆ ಈ ಕಣ್ಣ ಆಗಲ್ಲ. ನಮಗೇನು ಬೇಕು? ನಮ್ಮ ಒಳಗಿನ ಕಣ್ಣು, ನಮ್ಮ ಒಳಗಿನ ಕಣ್ಣಿನ ಮೂಲಕವಾಗಿ ಭಗವಂತನನ್ನು ನಾವು ಪಡೆಯುತ್ತೇವೆ ಅಂದ್ರೆ ಕಾಣುತ್ತೇವೆ, ದೇವರನ್ನ ಕಾಣುತ್ತೇವೆ ಅಂತ ಒಟ್ಟು ಅಭಿಪ್ರಾಯ ಶ್ಲೋಕದ್ದು. ಜ್ಞಾನ ಎಂಬುವಂಥದ್ದು, ಭಗವಂತನ ತತ್ವಜ್ಞಾನ ಎಂಬುವಂಥದ್ದು ಪರಮ ಪವಿತ್ರವಾದದ್ದು. ಆ ಪರಮ ಪವಿತ್ರವಾದ ಭಗವಂತನ ತತ್ವಜ್ಞಾನ ಪಡಿಬೇಕಾದ್ರೆ ನಾವೇ ಪ್ರಯತ್ನವನ್ನ ಮಾಡಬೇಕು. ಆ ಪ್ರಯತ್ನದ ನಿರಂತರ ಇದ್ದಾಗ ಭಗವಂತ ಅನುಗ್ರಹ ಮಾಡ್ತಾನೆ, ನಮಗೆ ದರ್ಶನವನ್ನ ಕೊಡ್ತಾನೆ ಅನ್ನೋದು ಒಟ್ಟು ಅಭಿಪ್ರಾಯ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮ ನಿವಿಂದತಿ. ಶ್ರೀಕೃಷ್ಣಾರ್ಪಣಮಸ್ತು.